ಬಿಸಿನೀರು ಬಿಸಿ ಆಗ್ತಿದೆ, ಮುಂದೆ ಬರಬೇಡ. ಇದನ್ನ ಇಳಿಸಿ ನೀನು ತಿನ್ನೋ ಕೊಡ್ತೀನಿ. ಅಯ್ಯೋ, ಈ ಹುಡುಗನ ಕಾಟ ಅತಿ ಆಯ್ತು. ಹೇಳಿದ ಮಾತ ಕೇಳಲ್ಲ. ಆಮೇಲೆ ಬಿಸಿನೀರು ಬೆಂಕಿ ಕಿಡಿನ ತಾಗಿ ಕೈ ಮೈ ಸುಟ್ರೆ ನನಗೆ ಹೇಳ್ಬೇಡ. ಅದ್ರ ಮೇಲೆ ಇನ್ನೊಂದೆರಡು ಹೇರ್ತೀನಿ ನೋಡು. ಹೇಳ್ದೆ ದೊಡ್ಡ ಕಿಸ್ಕೊಂಡು ಕೈ ಹಾಕಿದ್ಯಲ್ಲ, ಗೊತ್ತಾಯ್ತಾ? ಬೆಂಕಿ ಕೆಲಸ ಸುಡೋದೆ, ಅದಕ್ಕೆ ಅವ್ರು ಇವ್ರಂತ ಇಲ್ಲ. ಒಂದು ತಿರುಗಿಸ್ ಕೊಟ್ರಿತ್ತಲ್ಲ, ಈಗ ಹೊಟ್ಟೆ ಗಂಡಿ ಎಲ್ಲ ಬಾಯಿಗೆ ಬಂದ್ಬಿಡ್ಬೇಕು. ಕೈ ಹಾಕಿ ತಗೊಳಕ್ಕೆ ಅದೇನು ಗುಲಾಬ್ ಜಾಮೂನ್ ಅನ್ಕೊಂಡ್ಯಾ? ಗೊಂಬೆ, ಮಕ್ಕಳ ಮುಖದಲ್ಲಿ ನಗುತ್ತಾರ ಗೊಂಬೆ, ಆಡ್ಸಿ ನೋಡು, ಬೀಳ್ಸಿ ನೋಡು, ಉರುಳಿ ಹೋಗ್ದಿರೋ ಗೊಂಬೆ, ನವರಾತ್ರಿ ಗೊಂಬೆ. ಒಳ್ಳೊಳ್ಳೆ ಹುಲಿ, ಕರಡಿ, ಕುದುರೆ ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ನಿಮ್ಮ ಮಗುಗೆ. ನಮ್ಮನೇಲಿ ಹೇಗಿದ್ದು ಸ್ಯಾಂಪಲ್ ಕರಡಿ, ಕತ್ತೆ, ನಾಯಿ, ಹಂದಿ ಎಲ್ಲ ಪ್ರಾಣಿಗಳು ಇದ್ದಾವೆ. ಅಂಥದ್ರಲ್ಲಿ ಈ ನಕಲಿ ಗೊಂಬೆ ಬೇಡ, ಹೋಗು. ಅಕ್ಕ, ಮಗ ಅಳ್ತಿದೆ, ಒಂದನಾರ್ ತಗೊಳ್ಳಿ. ನನಗೆ ಒಂದು ಕೊಡ್ಸಮ್ಮ, ತಗೊಮ್ಮ, ಇಲ್ದಿದ್ರೆ ನಾನು ಅಳ್ತೀನಿ, ತಗೊಮ್ಮ. ನೋಡಿ ಅಕ್ಕ, ಮಗು ಅಷ್ಟು ಕೇಳ್ತಿದೆ, ಒಂದೆರಡು ತಗೊಳ್ಳಿ. ಅಪ್ಪು, ನಿನ್ನ ಹತ್ರ ಆಡೋ ಕಮ್ಮಿ ಇದೆಯಾ? 2 ದಿನ ಆಡಿ ಬದಿಗೆಸಿತೀಯ. ಕಂಡಿದ್ದು ಕೆಂಡಿದ್ದೆಲ್ಲ ಬೇಕು, ಸುಮ್ಮನೆ ಕೂತ್ಕೋ. ಪಾಪ ಅಕ್ಕ ಮಗು, ಅದ್ರ ಖುಷಿಗಾದ್ರೂ ಒಂದಾದ್ರೂ ತಗೊಳ್ಬಾರ್ದ? ಬೇಡ ಅಂತ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಎತ್ಕೊ ನಿನ್ ಕುಕ್ಕಿನ, ಎತ್ಕೊಂಡ್ ನಡಿ. ಅಪ್ಪು, ಸುಮ್ಮನಿರು, ಹಠ ಮಾಡ್ಬೇಡ. ಸರಿ ಅಕ್ಕ, ಸರಿ, ತಗೊಳ್ದಿದ್ರೆ ತೊಂದ್ರೆ ಇಲ್ಲ, ಆದ್ರೆ ಮಗು ಹೊಡಿಬೇಡಿ. ಅಕ್ಕ, 1 ಲೋಟ ನೀರ್ ಕೊಡ್ತೀರಾ? ನನ್ ಗಂಟ್ಲೆಲ್ಲ ಬಿದ್ದೋಯ್ತು. ತರ್ತೀನಿ, ಇಲ್ಲೇ ಇರು. ಏನು ಗೊಂಬೆ ಬೇಕಾ? ಗೊಂಬೆ ಬೇಕಾ? ಇಷ್ಟೇ ಅಲ್ಲ, ಇದಕ್ಕಿಂತ ಚಂದ ಗೊಂಬೆ ಇದೆ ನನ್ನ ಹತ್ರ, ನೋಡ್ತೀಯಾ? ನನ್ ಮನೆಗ್ ಬಂದ್ರೆ ಒಂದಲ್ಲ 10 ತಾಡೋ ಕೊಡ್ತೀನಿ, ಬರ್ತೀಯಾ? ಬಾಬಾ, ನನ್ ಬುಟ್ಟಿಲ್ ಕೂತ್ಕೋ, ನಿನಗೆ ನನ್ನ ಹತ್ರ ಇರೋ ಎಲ್ಲ ಗೊಂಬೆ ಕೊಡ್ತೀನಿ, ಹೋಗೋಣ ಆಡೋಕೆ. ಗೊಂಬೆ ಆಡ್ಸೋನು, ಮೇಲೆ ಕುಂತವನು, ನಮ್ಗೆ ನಿಮಗು ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು, ಮೇಲೆ ಕುಂತವನು, ನಮ್ಗೆ ನಿಮಗು ಯಾಕೆ ಟೆನ್ಷನ್ನು? ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ತಗೋಮ್ಮ, ನೀರ್ ಕೇಳಿದೆಯಲ್ಲ. ಎಲ್ಲ ಹೋದ್ಲಿವಳು? ಅಪ್ಪು, ಅಪ್ಪು ಎಲ್ಲೂ ಕಾಣಿಸ್ತಿಲ್ಲ. ಅವಳು ಇಲ್ಲ, ಅಪ್ಪು ಇಲ್ಲ. ಅಯ್ಯೋ, ಅಹಿಂಸ್ ನನ್ನ ಮಗನ ಎತ್ಕೊಂಡು ಹೋಗಿರ್ಬೇಕು. ಅಯ್ಯೋ, ಆಟದ ಸಾಮಾನು ಹೇಳಿ ನನ್ನ ಮಗನ್ ಕತ್ಕೊಂಡು ಹೋದ್ಲಲ್ಲ. ನಾನು ಏನ್ ಮಾಡ್ಲಿ? ಎಲ್ಲಂತ ಹುಡ್ಕಲಿ. ಏನಾಯ್ತು ಪಿಂಕಿ? ಯಾಕೆ ಗಂಟು ಹರ್ಕೊಂಡು ಆಯ್ತಿದ್ಯೆ? ಏನ್ ಹೇಳಿ ಅತ್ತೆ, ಅಪ್ಪನ ಎತ್ಕೊಂಡು ಹೋದ್ಲು. ಒಬ್ಳು ಆಟದ ಸಾಮಾನು ಮಾರೋಕ್ ಬಂದ್ಲು, ನೀರ್ ಬೇಕಂದ್ಲು ಅಂತ ನೀರ್ ತಗೋ ಬರೋದ್ರೊಳಗೆ ಅಪ್ಪನೇ ಎತ್ಕೊಂಡು ಹೋಗ್ಬಿಟ್ಲ ಅತ್ತೆ, ನನ್ ಮಗ.
ಮುಚ್ಚು ಬಾಯಿನ, ಮುಚ್ಚು ಬಾಯಿ. ಈ ಹುಡುಗ ತುಂಬಾ ಕಿರ್ತಿದ್ದಾನೆ, ಬೇಗ ಇವನ್ ಕತೆ ಮುಗಿಸ್ಬಿಡು, ಇಲ್ಲ ಅಂದ್ರೆ ಊರವ್ರಿಗಾರಾದ್ರೂ ಗೊತ್ತಾದ್ರೆ ನಿನ್ ಕತೆ ಮುಗಿಸ್ತಾರೆ. ನೀ ಸುಮ್ಮನೆ ನಿಂದನ್ ಮುಚ್ಕೋ, ನನಗ್ ಗೊತ್ತು ಏನ್ ಮಾಡ್ಬೇಕಂತ. ಏ ಹುಡುಗ, ಬಾಯಿ ಮುಚ್ಕೊಂಡು ಬಿಟ್ಕೋ, ಇಲ್ಲ ಅಂದ್ರೆ ಕತ್ತರಿಸ್ಬಿಡ್ತೀನಿ ನಿನ್ನ, ಗೊತ್ತಾಯ್ತಾ? ಏ ಹುಡುಗ, ಒಳ್ಳೆ ರಾಗ ಹೊರಡಿಸ್ತೀಯ. ಸುಮ್ನೆ ಬಾಯಿ ಮುಚ್ಕೊಂಡು ಮಲಗಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿರೋ ಕೊಡ್ಲಿ ನೋಡಿದ್ಯಲ್ಲ, ಇದ್ರಲ್ಲೇ ತುಂಡ್ ಮಾಡ್ತೀನಿ. ಆ ಭಗವಂತನಿಗೂ ನಿನ್ ಗುರ್ತು ಹಿಡ್ಲಿಕ್ಕಾಗಲ್ಲ, ನೋಡ್ತಿರೋ. ಗೊಂಬೆ ಕೊಡ್ತೀನಿ ಅಂತ ಕರ್ಕೊ ಬಂದ್ರಿ, ಈಗ ಗೊಂಬೆನೂ ಬೇಡ ಏನು ಬೇಡ, ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ತಿನ್ನೋಕ್ ಕೊಡಿ ಆಂಟಿ. ಏನೂ ಇಲ್ಲ, ಸುಮ್ಮನೆ ಬಿಟ್ಕೋ. ಇನ್ನೊಂದು ಗಳಿಗೆ ಸಾಯ ನಿನ್ಗೆ ತಿನ್ನೋಕೆ ವೇಸ್ಟು. ನಿನ್ನೆದು ಎಷ್ಟು ಮಜಾ ಆಯ್ತು ಗೊತ್ತಾನಾ? ಏ ಹೋಗ, ನಿನ್ನನ್ ಯಾರು ನಂಬ್ತಾರ? ನೀ ಬರೀ ಸುಳ್ಳೆ ಹೇಳೋದು. ನಿನ್ನ ಯಾರು ಏನ್ ಹೇಳಿದ್ರು ಸುಳ್ಳೆ ಬಿಡು, ನಂಬಿದ್ರೆ ನಂಬು, ಇಳಿದ್ರೆ ಬಿಡು, ನನಗೇನು. ಏನಾಯ್ತು ಸುಬ್ಬಜ್ಜಿ, ಯಾಕೆ ದುಪ್ಸ ಬಿಡ್ತಾ ಓಡ್ ಬಂದ್ರಿ? ಮಕ್ಕಳ, ಇಲ್ಲಿ ಯಾರಾದ್ರೂ ಗೊಂಬೆ ಮರ ಹಿಂಸ್ ಹೋಗಿದ್ ನೋಡಿದ್ರಾ? ಹೌದಜ್ಜಿ, ಸ್ವಲ್ಪ ಹೊತ್ತು ಮೊದಲು ಒಬ್ಳು ಆಟದ ಸಾಮಾನು ಮಾರ್ತಾ ಹೋಗಿದ್ ನೋಡಿದ್ವಿ. ಯಾಕಜ್ಜಿ, ಏನಾಯ್ತು? ಅವಳು ಆಟದ ಸಾಮಾನು ಮಾರೋಳು ಅಲ್ಲಪ್ಪ, ಮಕ್ಕಳನ್ನ ಕರ್ಕೊಂಡು ಹೋಗೋಳು. ನಮ್ಮ ಅಪ್ಪನ ಕದ್ಕೊಂಡು ಅವಳು ಕುಕ್ಕಿಲ್ ಹಾಕೊಂಡು ಹೋದ್ಲು ಮಕ್ಕಳ. ನಮ್ಮ ಅಪ್ಪನ ಕದ್ಕೊಂಡು ಹೋದ್ಲಾ? ನಡೀರಿ ನಡೀರಿ, ಇಲ್ಲೆಲ್ಲ ಮುಂದೆ ಹೋಗ್ತಿರ್ಬೇಕು, ಹುಡ್ಕೊಂಡ ಬಂದ್ರು. ಅಜ್ಜಿ, ನೀವು ಈಚೆ ಕಡೆಯಿಂದ ಹೋಗಿ, ನಾವು ಆಚೆ ಕಡೆಯಿಂದ ಬರ್ತೀವಿ. ಕೈ ಸಿಕ್ಕರೆ ಬಿಡದೆ ಬಿಡ ಅವಳನ್ನ. ಏನಾಯ್ತು? ಎಲ್ಲ ಎಲ್ಲಿಗೆ ಓಡ್ತಿದ್ದೀರಿ? ಅಂಕಲ್, ಒಬ್ಳು ಗೊಂಬೆ ಮಾರೋಳು ನಮ್ಮ ಅಪ್ಪನ ಎತ್ಕೊಂಡು ಹೋದ್ಲಂತೆ, ಅವಳನ್ನ ಹುಡ್ಕೊಂಡು ಹೋಗ್ತಿದೀವಿ. ನೀವೇನಾದ್ರೂ ನೋಡಿದ್ರಾ? ಏನು, ಅಪ್ಪನ ಎತ್ಕೊಂಡು ಹೋದ್ಲಾ? ಎಲ್ಲಿಂದ, ಹೇಗೆ, ಯಾರು ನೋಡ್ಲಿಲ್ವಾ ನೀವು? ಮನೆಯಿಂದನೇ. ಅವನ ಅಮ್ಮ ಒಳಗಿಂದ ನೀರ್ ತಗೋ ಬರೋದ್ರೊಳಗೆ ಎತ್ಕೊಂಡು ಹೋದ್ಲಂತೆ ಅಂಕಲ್. ನಮ್ಗೆಲ್ಲೂ ಸಿಕ್ಲಿಲ್ಲ ಕಣ್ರ ಮಕ್ಳ, ನಿಮ್ಗೇನಾರು ಕಾಣಿಸಿದ್ಲೇನ್ರು? ಪೂರ ಊರ್ ಹುಡುಕಿದ್ವಿ ಅಜ್ಜಿ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ ಮಾಯ ಆದ್ಲೋ ಏನೋ ಅಜ್ಜಿ. ಏನಾಯ್ತು? ಇಲ್ಲೆಲ್ಲ ಸೇರ್ಕೊಂಡು ಏನ್ ಮೀಟಿಂಗ್ ಮಾಡ್ತಿದ್ದೀರಿ? ಆತ ನಮ್ಮ ಊರಿಗೆ ಮಕ್ಕಳು ಕಳ್ಳರು ಬಂದಿದ್ದಾರೆ. ನಮ್ಮ ತಮ್ಮಣ್ಣಿ ಮಗನ ಕದ್ಕೊಂಡು ಹೋದ್ರಂತೆ. ಯಾರಾದ್ರೂ ಅಪರಿಚಿತರನ್ನ ನಮ್ಮ ಊರಲ್ಲಿ ನೋಡಿದ್ದೀರಾ ನೀವು? ಅಯ್ಯೋ ಹೌದಾ? ನಮ್ಮ ಊರಾಚೆ ಸ್ವಲ್ಪ ಜನ ಗುಡ್ಸಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದಲೋ ಏನೋ ಮಾರೋಕ್ ಊರು ತಿರುಗ್ತಾರಂತೆ. ಅದ್ರಲ್ಲೇ ಅವ್ರದ್ದೇ ಯಾರದ್ದು ಕೆಲಸ ಇರ್ಬೇಕು. ನಡೀರಿ ನೋಡೋಣ. ಹೌದ್ರಪ್ಪ, ಬೇಗ ಬೇಗ ನಡೀರಿ. ನನ್ನ ಕಂದನ್ ಏನ್ ಮಾಡ್ತಾಳೋ ಏನೋ. ಈ ಹೆಂಗಸಿ ತುಂಬಾ ಅತಿ ಆಯ್ತು. ಇವತ್ ನಾನು ಏನಾದ್ರೂ ಮಾಡಿ ಒಂದು ಮಗುನ್ ಎಲ್ಲಿಂದಾರು ಎತ್ಕೊಂಡು ಬರ್ಲೇಬೇಕು. ಈಕೆ ಒಬ್ಳೆ ತಂದ್ಲು ಅಂತ ಬಾರಿ ರೋಪ್ ಹಾರಿಸ್ತಾಳೆ. ನಾನು ತಂದು ತೋರಿಸ್ತೀನಿ ಇವಳಿಗೆ. ನೋಡಿ, ಅಲ್ಲಿ ಒಬ್ಬ ಕೂತಿದ್ದಾನೆ. ನಿಧಾನಕ್ಕೆ ಹೋಗಿ ಹಿಡಿದು ಅವನಿಗೆ 4 ತದ್ಕಿದ್ರೆ ಎಲ್ಲ ಗೊತ್ತಾಗತ್ತೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಯಾರು ಯಾರು ನೀನು? ಸುಮ್ಮನೆ ಯಾಕೆ ಹೊಡಿತಿದ್ಯಾ? ಇನ್ನೂ 4 ತದ್ಕು, ಬಾಯಿ ಬಿಡ್ತಾನೆ. ಯಾರೇ ಯಾರೇ ನೀವು? ಯಾಕೆ ಸುಮ್ಮನೆ ನಾನು ಹೊಡಿತೀರಿ? ಯಾವ ಊರ್ನವರು ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ನಾವು ನಾವು ಇದೇ ಊರ್ನವರು. ಏನೋ ಅದು ಇದು ಮಾರ್ಕೊಂಡಿದ್ದೀವಿ ಅಣ್ಣ. ಸತ್ಯ ಬೊಗಳು, ನಮ್ಮ 3 ಮಕ್ಕಳನ್ನ ಕದ್ದು ಏನ್ ಮಾಡ್ತಿದ್ದೀರಿ? ಇಲ್ಲ ಅಂದ್ರೆ ಸಮ ಬಡ್ದು ಈ ಗುಡ್ಡದಿಂದ ಕೆಳಗೆ ತಳ್ಬಿಡ್ತೀನಿ.
ಯಾರ ಮಕ್ಕಳು ನನ್ಗೇನು ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ ಸತ್ಯ ಬೊಗಳು? ಏ ಬಾರ ಇಲ್ಲಿ, ಇವನ್ ಕಾಲ್ ಹಿಡ್ಕೊ, ಇವನ್ ತಕೊಂಡ್ ಹೋಗಿ ಗುಡ್ಡದಿಂದ ಕೆಳಗ್ ಬಿಸಾಡಿ ಬರುವ. ಗುಡ್ಸ್ಲಲ್ಲಿ ಒಂದ್ ಹೆಂಗ್ಸು ಮಕ್ಕಳನ್ನೆಲ್ಲ ಕತ್ತಂದು ಅವ್ರ ಕಿಡ್ನಿ ತೆಗೆದು ಮಾರಿ ಅವ್ರನ್ನ ಕೊಂದು ಬಿಸಾಡ್ತಿದೆ ಅಷ್ಟೇ ಅಣ್ಣ. ಅಷ್ಟೇನ ಬಡ್ಡಿ ಮಗನೆ, ಮಕ್ಕಳನ್ನ ಕದ್ದು ತಂದು ಅವ್ರ ಕಿಡ್ನಿ ತೆಗೆದು ಅವ್ರನ್ನ ಕೊಂದು ಬಿಸಾಡೋದು ನಿಮಗ ಅಷ್ಟೇನಾ? ಯಾರು ಬೇಗ ಪೊಲೀಸಿಗೆ ಫೋನ್ ಮಾಡಿ ನಡೀರಿ, ಮೊದಲು ಮಗುಗೆ ಏನಾಯ್ತು ನೋಡೋಣ. ಅಪ್ಪು 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 ನನ್ನ ಅಪ್ಪು ಇಲ್ಲ, ಎಲ್ಲೂ ಇಲ್ಲ. ಈ ಹೆಂಗ್ಸು ಕೊಂದು ಬಿಡ್ತೇನೋ ನನ್ನ ಅಪ್ಪುನ ಮಗನೇ. ಲೇ ನಮ್ಮ ಮಗು ಎಲ್ಲಿ ಹೇಳು, ಇಲ್ಲಾಂದ್ರೆ ನಿನ್ನಿಲ್ಲೇ ಕೊಂದು ಬಿಡ್ತೀನಿ. ನಿಮ್ಮ ಮಗು ನನ್ನ ಹತ್ರ ಇಲ್ಲ, ಇಲ್ಲೇ ಮಲಗಿಸಿದ್ದೆ, ಎಲ್ಲೋ ತಪ್ಸ್ಕೊಂಡು ಓಡ್ ಹೋಯ್ತು. ನನ್ನ ಬಿಟ್ಬಿಡಿ, ನಾನೇನು ಮಾಡ್ಲಿಲ್ಲ ನಿಮ್ಮ ಮಗುಗೆ. ತಪ್ಸ್ಕೊಂಡು ಹೋದ್ನ? ಇಲ್ಲ ಇಲ್ಲ, ಇವಳೇ ಏನು ಮಾಡಿ ಸುಳ್ಳು ಹೇಳ್ತಿರ್ಬೇಕು. ನೋಡಿ ಹಾಕಿ ಹೇಳು. ಸತ್ಯ ಬೊಗಳೇ, ತಪ್ಪಿಸ್ಕೊಂಡು ಹೋಗಿದ್ರೆ ನಮಗ್ ಸಿಕ್ತಿದ್ದ. ಎಲ್ ನಮ್ಮ ಮಗು, ಸತ್ಯ ಹೇಳು. ನಿಜವಾಗ್ಲೂ ಅಣ್ಣ, ನಾನೇನು ಮಾಡ್ಲಿಲ್ಲ ನಿಮ್ಮ ಮಗುಗೆ. ಊಟ ಮಾಡಕ್ ಒಳಗ್ ಹೋಗಿದ್ದೆ, ಅಷ್ಟ್ರಲ್ಲೇ ನಿಮ್ಮ ಮಗು ತಪ್ಸ್ಕೊಂಡು ಓಡೋಯ್ತು. ಅಬ್ಬ, ಅಂತೂ ಆ ಕಟ್ಕೆಯಿಂದ ತಪ್ಪಿಸ್ಕೊಂಡೆ. ಈಗ ಎಲ್ಲೋಗ್ಲಿ? ಹೊಟ್ಟೆ ಬೇರೆ ತುಂಬಾ ಹಸಿತಿದೆ ಅಮ್ಮ. ಹಸಿವಾಗ್ತಿದೆ ಅಮ್ಮ. ಮನೆಗೆ ಹೋಗಕ್ ದಾರಿ ಸಿಕ್ತಿಲ್ವಲ್ಲ ಅಜ್ಜಿ. ಹೊಟ್ಟೆ ಹಸಿತಿದೆ ಅಜ್ಜಿ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ, ಕಾಪಾಡೆಯ ಹರನೇ. ಅಯ್ಯೋ, ಇದೇನ್ ಹಣ್ಣು? ಎಷ್ಟು ಮೇಲಿಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಕೊಯ್ಕೊಂಡು ತಿಂತೀನಿ. ನೆಲ್ಲಿಕಾಯಿ ಮರದಲ್ಲಿಟ್ಟನು, ನಮ್ಮ ಶಿವ ಗುಂಬಳಕಾಯಿ ಬಳ್ಳಿಲಿಟ್ಟನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ನಮ್ಮ ಶಿವ. ಸಿಗಲಿ ನೋಡ್ಕೊತೀನಿ. ಮರ ಅಲ್ಲಾಡ್ತಾ? ಇಲ್ಲಪ್ಪ, ಹಸುವೆಲಿ ನನ್ ತಲೆ ತಿರ್ತಿರ್ಬೇಕು. ಏ ಹುಡುಗ, ಈ ಕಾಡಲ್ಲಿ ನನ್ನ ಮರದ ಹತ್ರ ಏನ್ ಮಾಡ್ತಿದ್ದೀಯಾ? ಓಡ್ ಹೋಗು, ಇಲ್ಲಾಂದ್ರೆ ನಿನ್ನ ತಿಂದು ಬಿಡ್ತೀನಿ. ಭೂತ ಭೂತ, ನನಗೆ ತುಂಬಾ ಹಸಿವಾಗ್ತಿದೆ ಭೂತ. ನನಗೆ ಒಂದೇ ಒಂದು ಹಣ್ಣು ತಿನ್ನೋಕ್ ಕೊಡು. ತಿಂದೋಗ್ತೀನಿ, ನಡೆಯೋ ಕಾಲು ಶಕ್ತಿ ಇಲ್ಲ. ಒಂದೇ ಒಂದು ಹಣ್ಣು ತಿಂದು ಓಡ್ ಬ್ರಹ್ಮ ರಾಕ್ಷಸಿ ನಾನು. ನನ್ನ ಕೈಗೆ ಸಿಕ್ಕದವರನ್ನ ಇನ್ನೂ ಬಿಟ್ಟಿಲ್ಲ, ನಿನ್ನ ಬಿಡ್ತೀನ? ಈ ಮಕ್ಕಳನ್ನ ಕದಿಯೋದು ತಿನ್ನೋದು ಒಳ್ಳೇದಲ್ಲ ಭೂತ, ಪಾಪ ಮುಟ್ಟುತ್ತೆ. ನಾನು ಒಂದು ಹಣ್ಣು ತಿಂದ್ಬಿಟ್ಟು ಹೋಗ್ಬಿಡ್ತೀನಿ, ಆಮೇಲೆ ನೀನು ಎಲ್ಲ ಹಣ್ಣು ತಿನ್ನು, ಆಯ್ತಾ? ಪ್ಲೀಸ್ ಪ್ಲೀಸ್ ಭೂತ. ನಿನ್ನಂತ ಎಳೆ ಮಾಂಸ ತಿನ್ನಕ್ ಸಿಕ್ಕಿರುವಾಗ ಈ ಹಣ್ಣು ಯಾಕೆ? ನಿನ್ನೆ ತಕೊಂಡ್ ಹೋಗಿಟ್ಕೊಂಡು ಬಿಸಿ ಬಿಸಿ ನಿನ್ ರಕ್ತ ಮಾಂಸ ತಿಂತೀನಿ.
ಕೊರೋನಾ ಬಂದಿದೆ. ಅದಕ್ಕೆ ನಾನು ಬಿಟ್ಟು ಬಿಡು ಪುಟ್ಟ. ನಾನು ಮನೆಗೆ ಹೋಗಿ ನಿನಗೆ ಬಿಸಿ ಬಿಸಿ ಟೊಮೆಟೊ ಸೂಪ್ ತಂದು ಕೊಡ್ತೀನಿ. ಅಯ್ಯೋ ಕಾಪಾಡು ದೇವರೇ ಕಾಪಾಡು. ಒಂದು ಕಡೆಯಿಂದ ತಪ್ಪಿಸ್ಕೊಂಡ್ರೆ ಮತ್ತೊಂದು ಕಡೆಯಿಂದ ಸಿಕ್ಕೊಂಡಲ್ಲಪ್ಪ. ಅಪರೂಪಕ್ಕೆ ನನ್ನ ಕೈಗೆ ಸಿಕ್ಕ ಎಳೆ ಕೂಸನ್ನ ಬಿಟ್ಟೆನ ನಾನು. ಎತ್ಕೊಂಡು ಹೋಗ್ಬೇಡ ಭೂತ, ಎತ್ಕೊಂಡು ಹೋಗ್ಬೇಡ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಜ್ಜಿ, ಅಮ್ಮ, ಕಾಪಾಡಿ, ಅಜ್ಜಿ, ಕಾಪಾಡಿ. ಏನೋ ಅದು ಕುಡ್ದ ನಶ ಎಲ್ಲ ಒಂದೇ ಗಳಿಗೆ ಇಳಿದು ಹೋಯ್ತಲ್ಲ. ಆ ಬ್ರಹ್ಮ ರಾಕ್ಷಸ ಆ ಮಗುನ ಎತ್ಕೊಂಡು ಹೋಯ್ತು. ಯಾರ ಮಗುನ ಅದು? ಇಲ್ಲಿಂದ ಬಂತು? ಹೌದ್ ಕಣು, ನಂದೆಲ್ಲ ಇಲ್ಲೇ ಚಿಂಡಿ ಆಯ್ತು ಮರೆಯ. ಅಲ್ಲ, ಅದು ನಮ್ ತಮ್ಮಣ್ಣಿ ಮಗ ಇದ್ದಂಗಿತ್ತಲ್ಲ, ಅವನ್ ಯಾರೋ ಕುತ್ಕೊಂಡು ಹೋದ್ರು ಅಂತ ಊರೆಲ್ಲ ಹುಡುಕ್ತಿದ್ರು. ಆ ಗಂಡು ಈ ಕಾಡ್ದಾರಿಗೆ ಹೇಗ್ ಬಂತು? ಓ ಹೌದಲ್ಲ, ನಡಿ ನಡಿ, ಆ ಬ್ರಹ್ಮ ರಾಕ್ಷಸ ಮಗುಗೆ ಏನಾರ ಮಾಡೋ ಮೊದ್ಲು ಸುಬ್ಬಕ್ಕನ ಮನೆ ತಿಳಿಸೋಣ, ನಡಿ. ನನ್ ಮಗ ಏನಾಯ್ತೋ ಏನೋ. ಈಗ ಹತ್ತು ಕರೆದ್ರೆ ಏನು ಪ್ರಯೋಜನ? ಮನೇಲಿ ಇಬ್ರಿಬ್ರು ಹೆಂಗಸರಿದ್ದು ಮಕ್ಕಳನ್ನ ಜಾಗ್ರತೆ ಮಾಡೋಕ್ಕಾಗ್ಲಿಲ್ಲ ನಿಮ್ಗೆ. ದಿನ ಇಡೀ ಟಿವಿ ಹಾಕೊಂಡು ಏನ್ ನೋಡ್ತೀರಾ ಮತ್ತೆ? ಅದ್ರಲ್ಲೂ ತೋರಿಸ್ತಾರಲ್ಲ ಮಕ್ಕಳ ಜಾಗ್ರತೆ ಅಂತ. ಆ ಧಾರಾವಾಹಿ ಬಿಟ್ರೆ ಬೇರೆ ಏನು ಹತ್ತಲ್ಲ ನಿಮ್ ತಲೆಗೆ. ತಾಯಿ ಮುಚ್ಚೀಗ, ಸುಮ್ಮನೆ ಹತ್ತು ನನ್ ತಲೆ ಕೆಡಿಸ್ಬೇಡ. ದೇವ್ರೇ. ಸುಬ್ಬಕ್ಕ, ತಮಣಿ, ಏನಾಯ್ತು? ನನ್ ಮಗುನ್ ನೋಡಿದ್ರ? ಸುಬ್ಬಕ್ಕ, ಆ ನಡೂರ್ ಕಾಡ್ದಾರಿ ಹತ್ರ ನಾವಿಬ್ರು ಬರ್ತಿದ್ವಿ. ಅಲ್ಲ ಆ ದೊಡ್ಡ ವಿಚಿತ್ರ ಮರ ಇತ್ತಲ್ಲ, ಅಲ್ಲಿ ನಿಮ್ಮ ಮಗನ್ನ ಬ್ರಹ್ಮ ರಾಕ್ಷಸ ಎತ್ಕೊಂಡು ಆ ಭೂತ್ ಬಂಗ್ಲಕ್ ಹೋಯ್ತು ಸುಬ್ಬಕ್ಕ. ನಾವಿಬ್ರು ನಮ್ ಕಣ್ಣಾರೆ ಕೊಂಡು ನೋಡ್ಕೋದ್ವಿ ಸುಬ್ಬಕ್ಕ. ಹೌದಾ? ಕುಡ್ದು ಮತ್ತಲ್ಲಿ ಹೇಳ್ತಿಲ್ವಲ್ರ ನೀವು? ನಿಜವಾಗ್ಲೂ ಕಂಡ್ರೇನೋ? ಇಲ್ಲ ತಮಣಿ, ನಿಜವಾಗ್ಲೂ ಆ ರಾಕ್ಷಸ ನಿನ್ ಮಗನ್ನ ಎಳೆ ರಕ್ತ ಕುಡ್ದು ಬಿಡ್ತೀನಿ ಅಂತಿತ್ತು. ಅದನ್ನ ಕೇಳಿ ನಾನ್ ಚಡ್ಡಿಲೆ ಉಚ್ಚಿ ಹೊಯ್ಕೊಂಡ್ಬಿಟ್ಟೆ. ತಮಣಿ, ನಿನ್ ತಡ ಮಾಡ್ಬೇಡ, ನಮ್ಮ ಮಂತ್ರವಾದಿಗಳಿಗೆ ಅಲ್ಲಿಗೆ ಬರೋಕ್ ಹೇಳು. ಆ ಬ್ರಹ್ಮ ರಾಕ್ಷಸನ ಕೈಯಿಂದ ಹೇಗಾದ್ರೂ ಮಾಡಿ ಮಗಿನ ಕರ್ಕೊಂಡ್ ಬರೋಣ. ನಡೀರಿ. ಮಗು ಯಾಕೆ ಈ ದಾರಿಯಲ್ಲಿ ಬರೋಕ್ ಹೋಯ್ತು? ಇದು ಕೆಟ್ಟ ಜಾಗ. ಸಂಜೆ ಆದ್ಮೇಲೆ ಯಾರು ಈ ದಾರಿಯಲ್ಲಿ ತಿರ್ಗಲ್ಲ. ಆ ಮಕ್ಕಳ ಕೈಯಿಂದ ತಪ್ಪಿಸ್ಕೊಂಡು ಈ ಕಡೆ ಓಡ್ ಬಂದಿರ್ಬೇಕು ನನ್ ಮಗ. ಅದಕ್ಕೇನ್ ಗೊತ್ತು ಬ್ರಹ್ಮ ರಾಕ್ಷಸಿ ಇರುತ್ತೆ ಅಂತ. ನರಿ ಬಾಯಿಂದ ತಪ್ಪಿ ಸೀದಾ ಹುಲಿ ಬಾಯಿಗೆ ಬಂದಿತ್ತು ಪಾಪ. ಆ ಬ್ರಹ್ಮ ರಾಕ್ಷಸಿ ಏನಾದ್ರೂ ಮಾಡೋ ಮೊದ್ಲು ಕಾಪಾಡಿ ನನ್ ಮಗುನ ಮಂತ್ರವಾದಿಗಳೇ. ಹೆದರ್ಬೇಡಿ, ಹಾಗೇನು ಆಗಲ್ಲಮ್ಮ. ಮಗುಗೆ ಒಂದು ಮಂತ್ರ ಊದಿ ಅದನ್ನ ಭಸ್ಮ ಮಾಡ್ಬಿಡ್ತೀನಿ. ನಡೀರಿ. ಸುಬ್ಬಕ್ಕ, ಸ್ವಾಮಿಗಳೇ, ಇಲ್ಲೇ ಮಗುನ ಭೂತ ಎತ್ಕೊಂಡು ಹೋಗಿದ್ ನೋಡಿದ್ ನಾವು. ಅಯ್ಯೋ, ಇದು ಸಾಧಾರಣ ಮರ ಅಲ್ಲ. ಇದು ಯಾವ ರೂಪ ಬೇಕಾದ್ರೂ ತಾಳ್ತದೆ. ಆಕಾಶಕ್ಕೂ ಭೂಮಿಗೂ ಒಂದೇ ತರ ಬೆಳೀತಾ ಹೋಗುತ್ತೆ. ಅಲ್ಲ ಅಣ್ಣ, ನನ್ ಮಗುನ ಬ್ರಹ್ಮ ರಾಕ್ಷಸಿ ಎತ್ಕೊಂಡು ಹೋಗುದ್ ನೋಡಿ ಹಾಗೆ ಓಡ್ ಬಂದ್ರಲ್ಲ, ಕಲ್ಲೆತ್ತಿ ಹೊಡಿಬಾರ್ದಿತ್ತ ಅದಕ್ಕೆ. ನನ್ನ ಮಗುನ ಏನ್ ಮಾಡ್ತೋ ಏನೋ. ಕಲ್ಲೆತ್ತಿ ಹೊಡಿಯಕ್ಕದೇನ್ ಕೋಳಿನ ನಾಯಿನ? ಬ್ರಹ್ಮ ರಾಕ್ಷಸ ಆಕಾಶ ಭೂಮಿ ಒಂದ್ ಮಾಡುವಂಗಿರತ್ತೆ. ನಮ್ಮನ್ ಬಿಡ್ತಿತ್ತ ಅದು. ಈಗ ನಿಮ್ ಕೈಲಾದ್ರೆ ಕಲ್ಲು ಹೊಡೆದು ಮಗುನ ಎತ್ಕೊಂಡ್ ಬನ್ನಿ. ಅಯ್ಯೋ ನಡೀರಿ, ನನ್ ಕಂದ ಅವಳೋ ಶಬ್ದ ಬರ್ತಿದೆ. ನಡೀರಿ, ಆ ಭೂತ್ ಬಂಗ್ಲೊಳಗೆ ಇರ್ಬೇಕು, ನಡೀರಿ. ಅಯ್ಯೋ ಅಪ್ಪು ಹೇಳ ಮಗನೇ. ಅಪ್ಪು, ಅಮ್ಮ, ಅಪ್ಪು ಹೇಳ್ತಿಲ್ಲಮ್ಮ. ಹೆದರಿಕೆಯಲ್ಲಿ ಪ್ರಜ್ಞೆ ತಪ್ಪಿರ್ಬೇಕು. ಊಟ ಇಲ್ಲ ಅನ್ಸುತ್ತೆ. ಬೇಗ ಮಗುನ್ ಕರ್ಕೊಂಡು ನಡೀರಿ ಹೊರಗೆ. ನನ್ನ ಹಣ ನನ್ನನ್ನೇ ಹೊಡ್ಕೊಂಡು
ಬಂತು. ಇನ್ನ ದಿನಕ್ಕೊಂದು ಭೋಜನ. ರಕ್ತ ಮಾಂಸಗಳ ಭಂಡಾರ. ನಮ್ಮನ್ನ ಉಳಿಸಿ. ಓಂ ಕ್ರೀಂ ಗ್ಲೀಂ ಗ್ಲೀಂ ಗಿಲಿ ಗಿಲಿ ಪಟ್ ಸ್ವಾಹ ಆಂತ್ರುಂ ಬಾಂತ್ರುಂ ಸಾಂತ್ರುಂ ಬ್ರಹ್ಮ ರಾಕ್ಷಸಂ ಪಟ್ ಸ್ವಾಹ. ಏ ಮಂತ್ರವಾದಿ, ನಿನ್ನೆದ್ರೆ ಎಲ್ಲರನ್ನ ಕೊಂದು ರಕ್ತ ಹೀರ್ತೀನಿ ನೋಡು. ನನ್ನನ್ನ ಬಾಟ್ಲಿ ಒಳಗಿಳಿಸ್ತೀಯ ಮಂತ್ರವಾದಿ. ನೀನು ಕತೆ ಮುಗೀತು. ಓ ಗರ್ಗರ್ ಮಂಡಲ, ನನ್ನನ್ನ ಬಾಟ್ಲಿಗಿಳಿಸಿ ಬಂದಿ ಮಾಡುವಾಗ ಇನ್ನೂ ಹುಟ್ಟಿಲ್ಲ ತಂತ್ರಿ. ನಾನು ಯಾರ ಕೈಗೂ ಸಿಗಲ್ಲ, ಬ್ರಹ್ಮ ರಾಕ್ಷಸ ನಾನು. ನಿಮ್ ತಂತ್ರ ಮಂತ್ರ ನನ್ ಮುಂದೆ ಕೆಲ್ಸಕ್ ಬರಲ್ಲ. ಇವತ್ ನಿಮ್ಮೆಲ್ಲರ ಕತೆ ಮುಗೀತು. ಅಯ್ಯೋ ಅಮ್ಮ, ಏನಾರು ಮಾಡಮ್ಮ. ಅಮ್ಮ, ಹೇಗೆ ಇಲ್ಲಿ ಹೊರಗೋಗೋದಮ್ಮ? ಏ ಹುಡ್ಗ, ಈ ಮಂತ್ರವಾದಿಂದ ಆಗಿದ್ದು ಈ 3 ಫೀಟ್ ದುಮ್ಮಿಂದ ಏನಾಗುತ್ತೆ? ಅದ್ರಲ್ಲೂ ಹಳಿ ಕೊರಡಿದು ಇದರ ಮಾಂಸ ರಕ್ತ 2 ಸಪ್ಪೆ. ನನಗ್ ಬೇಡ, ಹೋಗ್ ಬದ್ಕೋ. ನಿನ್ನ ತಿನ್ನದಿ ಬಿಡ್ತಿದೀನಿ. ಹೋಗು ಮುದುಕಿ. ಏನಂದೆ? ಮುದುಕಿನ? ನಾನು ಮೂರ್ತಿ ಡುಮ್ಮಿನ? ನಿನ್ನಂತ ಕೆಟ್ಟ ಶಕ್ತಿಗೆ ಬುದ್ಧಿ ಕಲ್ಸೋಕೆ ನನ್ನಂತ 3 ಫೀಟ್ ಡುಮ್ಮಿನ ದೇವರೇ ಸೃಷ್ಟಿ ಮಾಡ್ದ ಅನ್ಸುತ್ತೆ. ಈ ದೈವ ಶಕ್ತಿ ಇರುವವರೆಗೂ ನಿನ್ನಂತ ದುಷ್ಟ ಶಕ್ತಿ ಮೆರೆಯೋಕ್ ಸಾಧ್ಯನೇ ಇಲ್ಲ. ನನ್ನ ಸಂಸಾರನ ಕಾಪಾಡೋಕೆ ನಾನ್ ನಂಬಿ ದೈವ ಶಕ್ತಿ ನನ್ ಜೊತೆ ಇರುವಾಗ ನಿನ್ನಂತ ಯಾವ ದುಷ್ಟ ಶಕ್ತಿಗೂ ಹೆದರಲ್ಲ. ನಾನ್ ನಂಬಿದ್ದೇವ್ರೆ, ನನಗ್ ಶಕ್ತಿ ಕೊಡಪ್ಪ.